ಎಲ್ಲರಿಗೂ ನಮಸ್ಕಾರ. ಶಿಲ್ಪಾ ಪಿ ಎಚ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಷಯ ಏನಂತಂದ್ರೆ 2021ರಲ್ಲಿ ನಡೆದಂಥ ಕರ್ನಾಟಕ TET ಪ್ರಶ್ನೆ ಪತ್ರಿಕೆ. ಅದು ಸಮಾಜ ವಿಜ್ಞಾನ. ಒಟ್ಟು 60 ಪ್ರಶ್ನೆ ಪತ್ರಿಕೆಗಳನ್ನು ನಾವು ಇವತ್ತಿನ ತರಗತಿಯಲ್ಲಿ ನೋಡೋಣ. ಹಾಗಾದ್ರೆ ಮೊದಲನೇ ಪ್ರಶ್ನೆ, 91ರಿಂದ 150 ಅಂದ್ರೆ ಒಟ್ಟು 60 ಪ್ರಶ್ನೆಗಳು ಬರ್ತಾವೆ. ಹಾಗಾದ್ರೆ 91ನೇ ಪ್ರಶ್ನೆ ಏನಂತಂದ್ರೆ, ದಿ ಏಷ್ಯಾಟಿಕ್ ಸೊಸೈಟಿ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿದವರು ಯಾರು? ಆಪ್ಷನ್ ಎ ಮ್ಯಾಕ್ಸ್ ಮುಲ್ಲರ್, ಆಪ್ಷನ್ ಬಿ ವಿಲಿಯಂ ಜೋನ್ಸ್, ಆಪ್ಷನ್ ಸಿ ಅಬೆ ಡುವೈಸ್, ಆಪ್ಷನ್ ಡಿ ಕೋಲ್ಬ್ರೂಕ್. ಸರಿಯಾದ ಉತ್ತರ ಆಪ್ಷನ್ ಬಿ ವಿಲಿಯಂ ಜೋನ್ಸ್ ಸರಿ. ನೆಕ್ಸ್ಟ್ ಪ್ರಶ್ನೆ, ಜಗತ್ತಿನ ಮೊಟ್ಟ ಮೊದಲ ಸಾಮ್ರಾಜ್ಞೆ ಯಾರು? ಆಪ್ಷನ್ ಎ ಹ್ಯಾಸೆಪ್ಸೂಟ್, ಆಪ್ಷನ್ ಬಿ ಅಮೆನ್ ಹೋಟೆಪ್, ಆಪ್ಷನ್ ಸಿ ತಟ್ಮೋಸ್, ಆಪ್ಷನ್ ಡಿ ಕ್ಲಿಯೋಪಾತ್ರ. ಸರಿಯಾದ ಉತ್ತರ ಆಪ್ಷನ್ ಸಿ ಹ್ಯಾಸೆಪ್ಸೂಟ್. ನೆಕ್ಸ್ಟ್ ಪ್ರಶ್ನೆ, ಅಮುಕ್ತ ಮೌಲ್ಯದ ಎಂಬ ಕೃತಿಯನ್ನು ರಚಿಸಿದವರು ಯಾರು? ಆಪ್ಷನ್ ಎ ಪ್ರೌಢದ ದೇವರಾಯ, ಆಪ್ಷನ್ ಬಿ ನಂದಿ ತಿಮ್ಮಣ್ಣ, ಆಪ್ಷನ್ ಸಿ ಕೃಷ್ಣದೇವರಾಯ, ಆಪ್ಷನ್ ಡಿ ತೆನಾಲಿ ರಾಮಕೃಷ್ಣ. ಸರಿಯಾದ ಉತ್ತರ ಆಪ್ಷನ್ 3 ಕೃಷ್ಣದೇವರಾಯ. ಮುಂದಿನ ಪ್ರಶ್ನೆ, ಇರ್ವಿನ್ ಕಾಲುವೆಯನ್ನು ನಿರ್ಮಾಣ ಮಾಡಿಸಿದ ದಿವಾನರು ಯಾರು? ಆಪ್ಷನ್ ಎ ಸರ್ ಎಂ ವಿಶ್ವೇಶ್ವರಯ್ಯ, ಆಪ್ಷನ್ ಬಿ ನಾಲ್ವಡಿ ಕೃಷ್ಣರಾಜ ಒಡೆಯರು, ಆಪ್ಷನ್ ಸಿ 10ನೇ ಚಾಮರಾಜ ಒಡೆಯರು, ಆಪ್ಷನ್ ಡಿ ಸರ್ ಮಿರ್ಜಾ ಇಸ್ಮಾಯಿಲ್. ಸರಿಯಾದ ಉತ್ತರ ಆಪ್ಷನ್ ಡಿ ಸರ್ ಮಿರ್ಜಾ ಇಸ್ಮಾಯಿಲ್. ನೆಕ್ಸ್ಟ್ ಪ್ರಶ್ನೆ, ವರ್ಧಮಾನ ಮಹಾವೀರನು ಜನಿಸಿದ ಸ್ಥಳ ಯಾವುದು? ಆಪ್ಷನ್ ಎ ಸಾರಾನಾಥ, ಆಪ್ಷನ್ ಬಿ ಕುಂಡಲ ಗ್ರಾಮ, ಆಪ್ಷನ್ ಸಿ ಪಾವಾಪುರಿ, ಆಪ್ಷನ್ ಡಿ ಕುಶಿನಗರ. ಸರಿಯಾದ ಉತ್ತರ ಆಪ್ಷನ್ 2 ಕುಂಡಲ ಗ್ರಾಮದಲ್ಲಿ ಜನಿಸಿದರು ಅಥವಾ ಕುಂಡಲವನ, ಎರಡೂ ಒಂದೇ. ನೆಕ್ಸ್ಟ್ ಪ್ರಶ್ನೆ, ವಾತಾಪಿಕೊಂಡ ಎಂಬ ಬಿರುದು ಪಡೆದ ಪಲ್ಲವರ ರಾಜ ಯಾರು? ಆಪ್ಷನ್ ಎ ಶಿವಸ್ಕಂದ ವರ್ಮ, ಆಪ್ಷನ್ ಬಿ ಮಹೇಂದ್ರ ವರ್ಮ, ಆಪ್ಷನ್ ಸಿ ಅಪರಾಜಿತ ಪಲ್ಲವ, ಆಪ್ಷನ್ ಡಿ ಪ್ರಥಮ ನರಸಿಂಹವರ್ಮ. ಸರಿಯಾದ ಉತ್ತರ ಆಪ್ಷನ್ ಡಿ ಪ್ರಥಮ ನರಸಿಂಹವರ್ಮ, 1ನೇ ನರಸಿಂಹವರ್ಮ. ನೆಕ್ಸ್ಟ್ ಪ್ರಶ್ನೆ, ಅಲ್ಲಾವುದ್ದೀನ್ ಖಿಲ್ಜಿಯ ಪ್ರಮುಖ ದಂಡನಾಯಕ ಯಾರು? ಆಪ್ಷನ್ ಎ ಘಾಜಿ ಮಲ್ಲಿಕ್, ಆಪ್ಷನ್ ಬಿ ಜಲಾಲುದ್ದೀನ್, ಆಪ್ಷನ್ ಸಿ ಮಲ್ಲಿಕ್ ಕಾಫರ್, ಆಪ್ಷನ್ ಡಿ ಕುತ್ಬುದ್ದೀನ್ ಮುಬಾರಕ್. ಸರಿಯಾದ ಉತ್ತರ ಆಪ್ಷನ್ 3 ಮಲ್ಲಿಕ್ ಕಾಫರ್. ನೆಕ್ಸ್ಟ್ ಪ್ರಶ್ನೆ, ಜಗತ್ತು ಮಾಯೆ, ಬ್ರಹ್ಮ ಮಾತ್ರ ಸತ್ಯ ಎಂದು ಪ್ರತಿಪಾದಿಸುವವರು ಯಾರು? ಆಪ್ಷನ್ ಎ ರಾಮಾನುಜಾಚಾರ್ಯರು, ಆಪ್ಷನ್ ಬಿ ಮಧ್ವಾಚಾರ್ಯರು, ಆಪ್ಷನ್ ಸಿ ಶಂಕರಾಚಾರ್ಯರು, ಆಪ್ಷನ್ ಡಿ ಬಸವೇಶ್ವರರು. ಸರಿಯಾದ ಉತ್ತರ ಆಪ್ಷನ್ 3 ಶಂಕರಾಚಾರ್ಯರು. ನೆಕ್ಸ್ಟ್ ಪ್ರಶ್ನೆ, ದಾಂಬೆಂಬ ಹೊಸ ಬೆಳ್ಳಿಯ ನಾಣ್ಯವನ್ನು ಚಲಾವಣೆಗೆ ತಂದವರು ಯಾರು? ಆಪ್ಷನ್ ಎ ಔರಂಗಜೇಬ, ಆಪ್ಷನ್ ಬಿ ಶಹಜಾನ್, ಆಪ್ಷನ್ ಸಿ ಅಕ್ಬರ್, ಆಪ್ಷನ್ ಡಿ ಶೇರ್ ಶಾ. ಸರಿಯಾದ ಉತ್ತರ ಆಪ್ಷನ್ ಡಿ ಶೇರ್ ಶಾ. ನೆಕ್ಸ್ಟ್ ಪ್ರಶ್ನೆ, 2ನೇ ಶಿವಾಜಿ ಎಂದು ಪ್ರಸಿದ್ಧರಾಗಿದ್ದ ಪೇಶ್ವೆ? 1ನೇ ಬಾಜಿರಾವ್, ಆಪ್ಷನ್ ಬಿ ಬಾಲಾಜಿ ಬಾಜಿರಾವ್, ಆಪ್ಷನ್ ಸಿ 1ನೇ ಮಾಧವರಾವ್, ಆಪ್ಷನ್ ಡಿ ಬಾಲಾಜಿ ವಿಶ್ವನಾಥ್. ಸರಿಯಾದ ಉತ್ತರ ಆಪ್ಷನ್ ಎ 1ನೇ ಬಾಜಿರಾವ್. ನೆಕ್ಸ್ಟ್ ಪ್ರಶ್ನೆ, ನೀಲಿ ನೀರಿನ ನೀತಿಯನ್ನು ಜಾರಿಗೆ ತಂದವರು ಯಾರು? ಆಪ್ಷನ್ ಎ ವಾಸ್ಕೋ ಡಿ ಗಾಮಾ, ಆಪ್ಷನ್ ಬಿ ಅಲ್ಫಾನ್ಸೋ ಡಿ ಅಲ್ಬುಕರ್ಕ್, ಆಪ್ಷನ್ ಸಿ ರಾಬರ್ಟ್ ಕ್ಲೈವ್, ಆಪ್ಷನ್ ಡಿ ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ. ಸರಿಯಾದ ಉತ್ತರ ಆಪ್ಷನ್ ಡಿ ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ. ನೆಕ್ಸ್ಟ್ ಪ್ರಶ್ನೆ, ಪ್ಲಾಸಿ ಕದನ ನಡೆದ ವರ್ಷ?
ಆಪ್ಷನ್ ಎ 1764, ಆಪ್ಷನ್ ಬಿ 1765, ಆಪ್ಷನ್ ಸಿ 1857, ಆಪ್ಷನ್ ಡಿ 1761. ಸರಿಯಾದ ಉತ್ತರ ಆಪ್ಷನ್ ಬಿ 1757ರಲ್ಲಿ. ನೆಕ್ಸ್ಟ್ ಪ್ರಶ್ನೆ, ಅಲೆಕ್ಸಾಂಡರ್ ರೀಡ್ ಜಾರಿಗೆ ತಂದ ಕಂದಾಯ ಪದ್ಧತಿ ಯಾವುದು? ಆಪ್ಷನ್ ಎ ದಿವಾನಿ ಹಕ್ಕು ಪದ್ಧತಿ, ಆಪ್ಷನ್ ಬಿ ಕಾಯಂ ಜಮೀನ್ದಾರಿ ಪದ್ಧತಿ, ಆಪ್ಷನ್ ಬಿ ಕಾಯಂ ಜಮೀನ್ದಾರಿ ಪದ್ಧತಿ, ಆಪ್ಷನ್ ಸಿ ಮಹಲ್ವಾರಿ ಪದ್ಧತಿ, ಆಪ್ಷನ್ ಡಿ ರೈತವಾರಿ ಪದ್ಧತಿ. ಸರಿಯಾದ ಉತ್ತರ ಆಪ್ಷನ್ ಡಿ ರೈತವಾರಿ ಪದ್ಧತಿ. ಮುಂದಿನ ಪ್ರಶ್ನೆ, ಪ್ರಾರ್ಥನಾ ಸಮಾಜದ ಸ್ಥಾಪಕರು ಯಾರು? ಆಪ್ಷನ್ ಎ ಡಾಕ್ಟರ್ ಆತ್ಮಾರಾಮ್ ಪಾಂಡುರಂಗ್, ಆಪ್ಷನ್ ಬಿ ದಯಾನಂದ ಸರಸ್ವತಿ, ಆಪ್ಷನ್ ಸಿ ರಾಜಾರಾಮ್ ಮೋಹನ್ ರಾಯ್, ಆಪ್ಷನ್ ಡಿ ಮಹಾತ್ಮ ಜ್ಯೋತಿಬಾ ಫುಲೆ. ಸರಿಯಾದ ಉತ್ತರ ಆಪ್ಷನ್ ಎ ಡಾಕ್ಟರ್ ಆತ್ಮಾರಾಮ್ ಪಾಂಡುರಂಗ್. ನೆಕ್ಸ್ಟ್ ಪ್ರಶ್ನೆ, ರಾಜ್ಯಶಾಸ್ತ್ರದ ಪಿತಾಮಹ ಯಾರು? ಆಪ್ಷನ್ ಎ ಸಾಕ್ರೆಟಿಸ್, ಆಪ್ಷನ್ ಬಿ ಪ್ಲೇಟೋ, ಆಪ್ಷನ್ ಸಿ ಅರಿಸ್ಟಾಟಲ್, ಆಪ್ಷನ್ ಡಿ ಆಡಮ್ ಸ್ಮಿತ್. ಸರಿಯಾದ ಉತ್ತರ ಆಪ್ಷನ್ ಸಿ ಅರಿಸ್ಟಾಟಲ್. ಸರಿಯಾದ ಉತ್ತರ ಅರಿಸ್ಟಾಟಲ್. ನೆಕ್ಸ್ಟ್ ಪ್ರಶ್ನೆ, ಸಾರ್ವಜನಿಕ ಆಡಳಿತದ ವ್ಯಾಪ್ತಿಯನ್ನು ಪೋಸ್ಟ್ ಕಾರ್ಬ್ ಎಂಬ ಇಂಗ್ಲಿಷ್ ಪದದ ಮೂಲಕ ವಿವರಿಸಿದವರು? ಆಪ್ಷನ್ ಎ ಎಲ್ ಡಿ ವೈಟ್, ಆಪ್ಷನ್ ಬಿ ವುಡ್ರೋ ವಿಲ್ಸನ್, ಆಪ್ಷನ್ ಸಿ ಸೈಮನ್, ಆಪ್ಷನ್ ಡಿ ಲೂಥರ್ ಗುಲಿಕ್. ಸರಿಯಾದ ಉತ್ತರ ಆಪ್ಷನ್ ಡಿ ಲೂಥರ್ ಗುಲಿಕ್. ನೆಕ್ಸ್ಟ್ ಪ್ರಶ್ನೆ, ಜಾತ್ಯತೀತ ಎಂಬ ಪದವನ್ನು ಅಳವಡಿಸಿದ ಸಂವಿಧಾನದ ತಿದ್ದುಪಡಿ ಯಾವುದು? ಆಪ್ಷನ್ ಎ 51ನೇ ತಿದ್ದುಪಡಿ, ಆಪ್ಷನ್ ಬಿ 42ನೇ ತಿದ್ದುಪಡಿ, ಆಪ್ಷನ್ ಸಿ 71ನೇ ತಿದ್ದುಪಡಿ, ಆಪ್ಷನ್ ಡಿ 53ನೇ ತಿದ್ದುಪಡಿ. ಸರಿಯಾದ ಉತ್ತರ ಆಪ್ಷನ್ ಬಿ 42ನೇ ತಿದ್ದುಪಡಿ. ನೆಕ್ಸ್ಟ್ ಪ್ರಶ್ನೆ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನದ ಆತ್ಮ ಮತ್ತು ಹೃದಯವಿದ್ದಂತೆ ಎಂದು ಹೇಳಿದ ಮೂಲಭೂತ ಹಕ್ಕು? ಆಪ್ಷನ್ ಎ ಸಂವಿಧಾನದ ಪರಿಹಾರದ ಹಕ್ಕು, ಆಪ್ಷನ್ ಬಿ ಸ್ವಾತಂತ್ರ್ಯದ ಹಕ್ಕು, ಆಪ್ಷನ್ ಸಿ ಶೋಷಣೆಯ ವಿರುದ್ಧದ ಹಕ್ಕು, ಆಪ್ಷನ್ ಡಿ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕುಗಳು. ಸರಿಯಾದ ಉತ್ತರ ಆಪ್ಷನ್ ಎ ಸಂವಿಧಾನದ ಪರಿಹಾರದ ಹಕ್ಕು. ನೆಕ್ಸ್ಟ್ ಪ್ರಶ್ನೆ, ಭಾರತದ ಪ್ರಥಮ ಮಹಿಳಾ ರಾಷ್ಟ್ರಪತಿ? ಆಪ್ಷನ್ ಎ ಇಂದಿರಾ ಗಾಂಧಿ, ಆಪ್ಷನ್ ಬಿ ಸರೋಜಿನಿ ನಾಯ್ಡು, ಆಪ್ಷನ್ ಸಿ ಸುಚೇತಾ ಕೃಪಲಾನಿ, ಆಪ್ಷನ್ ಡಿ ಪ್ರತಿಭಾ ಸಿಂಗ್ ಪಾಟೀಲ್. ಸರಿಯಾದ ಉತ್ತರ ಆಪ್ಷನ್ ಡಿ ಪ್ರತಿಭಾ ಸಿಂಗ್ ಪಾಟೀಲ್. ನೆಕ್ಸ್ಟ್ ಪ್ರಶ್ನೆ, ಪಂಚಶೀಲ ತತ್ವಗಳಿಗೆ ಸಹಿ ಹಾಕಿದವರು? ಆಪ್ಷನ್ ಎ ಜವಾಹರ್ಲಾಲ್ ನೆಹರು ಮತ್ತು ಸನಿಯತ್ ಸೇನ್, ಆಪ್ಷನ್ ಬಿ ಜವಾಹರ್ಲಾಲ್ ನೆಹರು, ಚೌ ಎನ್ ಲಾಯ್, ಆಪ್ಷನ್ ಡಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಮತ್ತು ಚೌ ಎನ್ ಲಾಯ್, ಆಪ್ಷನ್ ಡಿ ಇಂದಿರಾ ಗಾಂಧಿ ಮತ್ತು ತಾವತ್ ಸೆ ತುಂಗ್. ಸರಿಯಾದ ಉತ್ತರ ಆಪ್ಷನ್ ಬಿ ಜವಾಹರ್ಲಾಲ್ ನೆಹರು, ಚೌ ಎನ್ ಲಾಯ್. ನೆಕ್ಸ್ಟ್ ಪ್ರಶ್ನೆ, ದಕ್ಷಿಣ ಭಾರತದ ಕೊಡವರ ಧರ್ಮ ಮತ್ತು ಸಮಾಜ ಎಂಬ ಪುಸ್ತಕವನ್ನು ಬರೆದವರು? ಆಪ್ಷನ್ ಎ ಜಿ ಎಸ್ ಗುರ್ರೆ, ಆಪ್ಷನ್ ಬಿ ಸಿ ಪಾರ್ವತಮ್ಮ, ಆಪ್ಷನ್ ಬಿ ಸಿ ಪಾರ್ವತಮ್ಮ, ಆಪ್ಷನ್ ಸಿ ಎ ಆರ್ ದೇಸಾಯಿ, ಆಪ್ಷನ್ ಡಿ ಎಂ ಎನ್ ಶ್ರೀನಿವಾಸ್. ಸರಿಯಾದ ಉತ್ತರ ಆಪ್ಷನ್ ಡಿ ಎಂ ಎನ್ ಶ್ರೀನಿವಾಸ್. ನೆಕ್ಸ್ಟ್ ಪ್ರಶ್ನೆ, ಸಮಾಜಶಾಸ್ತ್ರದ ಬೆಳವಣಿಗೆಯ ಪಿತಾಮಹ ಎಂದು ಕರೆದವರು? ಆಪ್ಷನ್ ಎ ಎಮಿಲಿ ಡರ್ಕಿಮ್, ಆಪ್ಷನ್ ಬಿ ಲಾರ್ಡ್ ಕಾರ್ಲ್ ಮಾರ್ಕ್ಸ್, ಆಪ್ಷನ್ ಸಿ ಆಗಸ್ಟ್ ಕಾಮ್ಟೆ, ಆಪ್ಷನ್ ಡಿ ಮ್ಯಾಕ್ಸ್ ವೆಬರ್. ಸರಿಯಾದ ಉತ್ತರ ಆಪ್ಷನ್ ಎ ಎಮಿಲಿ ಡರ್ಕಿಮ್. ಸಮಾಜಶಾಸ್ತ್ರದ ಪಿತಾಮಹ ಆಗಸ್ಟ್ ಕಾಮ್ಟೆ ಬರ್ತಾರ,
ಸಮಾಜಶಾಸ್ತ್ರದ ಬೆಳವಣಿಗೆ ಪಿತಾಮಹ ಅಂತೇಳಿ ನಾವು ಎಮಿಲಿ ಡರ್ಕಿಮ್ ಅವ್ರನ್ನ ಕರೀತೀವಿ. ನೆಕ್ಸ್ಟ್ ಪ್ರಶ್ನೆ, ಲ್ಯಾಟಿನ್ ಭಾಷೆಯ ಪ್ಯಾಮುಲಸ್ ಎಂಬ ಪದದ ಅರ್ಥ. ಆಪ್ಷನ್ ಎ ಸಮಾಜ, ಆಪ್ಷನ್ ಬಿ ಆಳು, ಆಪ್ಷನ್ ಸಿ ವಿವಾಹ, ಆಪ್ಷನ್ ಡಿ ಪಾಲನೆ ಮತ್ತು ಪೋಷಣೆ. ಸರಿಯಾದ ಉತ್ತರ ಆಪ್ಷನ್ ಬಿ ಆಳು ಎಂದರ್ಥ. ನೆಕ್ಸ್ಟ್ ಪ್ರಶ್ನೆ, ಅಸ್ಪೃಶ್ಯತಾ ಆಚರಣೆಯನ್ನು ನಿಷೇಧಿಸಿದ ಸಂವಿಧಾನದ ವಿಧಿ. ಆಪ್ಷನ್ ಎ 46ನೇ ವಿಧಿ, ಆಪ್ಷನ್ ಬಿ 30ನೇ ವಿಧಿ, ಆಪ್ಷನ್ ಸಿ 45ನೇ ವಿಧಿ, ಆಪ್ಷನ್ ಡಿ 15ನೇ ವಿಧಿ. ಸರಿಯಾದ ಉತ್ತರ ಆಪ್ಷನ್ ಡಿ 17ನೇ ವಿಧಿ. ನೆಕ್ಸ್ಟ್ ಪ್ರಶ್ನೆ, ನರ್ಮದಾ ಬಚಾವ್ ಆಂದೋಲನದ ನೇತೃತ್ವ ವಹಿಸಿದವರು ಯಾರು. ಆಪ್ಷನ್ ಎ ಸುಂದರ್ಲಾಲ್ ಬಹುಗುಣ್, ಆಪ್ಷನ್ ಬಿ ಶಿವರಾಮ್ ಕಾರಂತ್, ಆಪ್ಷನ್ ಸಿ ಮೇಘಾ ಪಾಟ್ಕರ್, ಆಪ್ಷನ್ ಡಿ ಬಾಬಾ ಆಮ್ಟೆ. ಸರಿಯಾದ ಉತ್ತರ ಆಪ್ಷನ್ ಸಿ ಮೇಧಾ ಪಾಟ್ಕರ್. ನೆಕ್ಸ್ಟ್ ಪ್ರಶ್ನೆ, ಭಾರತದಲ್ಲಿ ರಾಷ್ಟ್ರೀಯ ಆದಾಯದ ಅಂದಾಜನ್ನು ಮಾಡುವ ಜವಾಬ್ದಾರಿ ಹೊಂದಿರುವ ಸಂಸ್ಥೆ ಯಾವುದು. ಆಪ್ಷನ್ ಎ ಕೇಂದ್ರೀಯ ಅಂಕಿ ಸಂಖ್ಯಾ ಸಂಸ್ಥೆ, ಆಪ್ಷನ್ ಬಿ ರಾಷ್ಟ್ರೀಯ ಹಣಕಾಸು ಆಯೋಗ, ಆಪ್ಷನ್ ಸಿ ಯೋಜನಾ ಆಯೋಗ, ಆಪ್ಷನ್ ಡಿ ಯೋಜನಾ ಮಂಡಳಿ. ಸರಿಯಾದ ಉತ್ತರ ಆಪ್ಷನ್ ಎ ಕೇಂದ್ರೀಯ ಅಂಕಿ ಸಂಖ್ಯಾ ಸಂಸ್ಥೆ. ನೆಕ್ಸ್ಟ್ ಪ್ರಶ್ನೆ, 2011ರ ಜನಗಣತಿಯ ಪ್ರಕಾರ ಭಾರತದ ಜನಸಾಂದ್ರತೆ ಪ್ರತಿ ಚದರ ಕಿಲೋಮೀಟರ್ಗೆ ಆಪ್ಷನ್ ಎ 380 ಜನರು, ಆಪ್ಷನ್ ಬಿ 382 ಜನರು, ಆಪ್ಷನ್ ಸಿ 943 ಜನರು, ಆಪ್ಷನ್ ಡಿ 945 ಜನರು. ಸರಿಯಾದ ಉತ್ತರ ಆಪ್ಷನ್ ಬಿ 382 ಜನರು. ಪ್ರತಿ ಚದರ ಕಿಲೋಮೀಟರ್ಗೆ 382 ಜನರು ಇರ್ತಾರೆ. ನೆಕ್ಸ್ಟ್ ಪ್ರಶ್ನೆ, ಭಾರತದ ನೈಜ ಅಭಿವೃದ್ಧಿ ಎಂದರೆ ಗ್ರಾಮಗಳ ಅಭಿವೃದ್ಧಿ ಎಂದು ಹೇಳಿದವರು ಯಾರು. ಆಪ್ಷನ್ ಎ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್, ಆಪ್ಷನ್ ಬಿ ರವೀಂದ್ರನಾಥ್ ಟ್ಯಾಗೋರ್, ಆಪ್ಷನ್ ಸಿ ರಾಜಾರಾಮ್ ಮೋಹನ್ ರಾಯ್, ಆಪ್ಷನ್ ಡಿ ಮಹಾತ್ಮ ಗಾಂಧೀಜಿ. ಸರಿಯಾದ ಉತ್ತರ ಆಪ್ಷನ್ ಡಿ ಮಹಾತ್ಮ ಗಾಂಧೀಜಿ. ನೆಕ್ಸ್ಟ್ ಪ್ರಶ್ನೆ, ಭಾರತೀಯ ರಿಸರ್ವ್ ಬ್ಯಾಂಕ್ ಸ್ಥಾಪನೆಯಾದ ವರ್ಷ. ಆಪ್ಷನ್ ಎ 1933, ಆಪ್ಷನ್ ಬಿ 1934, ಆಪ್ಷನ್ ಸಿ 1935, ಆಪ್ಷನ್ ಡಿ 1949. ಸರಿಯಾದ ಉತ್ತರ ಆಪ್ಷನ್ ಸಿ 1935ರಲ್ಲಿ. ನೆಕ್ಸ್ಟ್ ಪ್ರಶ್ನೆ, ವಿಶ್ವ ಗ್ರಾಹಕರ ದಿನಾಚರಣೆಯನ್ನು ಪ್ರತಿ ವರ್ಷ ಆಚರಿಸುವುದು. ಆಪ್ಷನ್ ಎ 15ನೇ ಮಾರ್ಚ್, ಆಪ್ಷನ್ ಬಿ 14ನೇ ಮಾರ್ಚ್, ಆಪ್ಷನ್ ಸಿ 14ನೇ ನವೆಂಬರ್, ಆಪ್ಷನ್ ಡಿ 2ನೇ ಅಕ್ಟೋಬರ್. ಸರಿಯಾದ ಉತ್ತರ ಆಪ್ಷನ್ ಎ 15ನೇ ಮಾರ್ಚ್. ನೆಕ್ಸ್ಟ್ ಪ್ರಶ್ನೆ, ಬಿಳಿ ಕ್ರಾಂತಿಯ ಪಿತಾಮಹ ಎಂದು ಪ್ರಸಿದ್ಧರಾದ ವ್ಯಕ್ತಿ. ಆಪ್ಷನ್ ಎ ವರ್ಗೀಸ್ ಕುರಿಯನ್, ಆಪ್ಷನ್ ಬಿ ಅಜೀಬ್ ಪ್ರೇಮ್ಜಿ, ಆಪ್ಷನ್ ಸಿ ಏಕ್ತಾ ಕಪೂರ್, ಆಪ್ಷನ್ ಡಿ ಡಾಕ್ಟರ್ ಪ್ರತಾಪ್ ರೆಡ್ಡಿ. ಸರಿಯಾದ ಉತ್ತರ ಆಪ್ಷನ್ ಎ ವರ್ಗೀಸ್ ಕುರಿಯನ್. ನೆಕ್ಸ್ಟ್ ಪ್ರಶ್ನೆ, ಒಂದು ನಿರ್ದಿಷ್ಟ ಅವಧಿಗೆ ಭವಿಷ್ಯದ ಕಾರ್ಯಾಚರಣೆಯನ್ನು ಮುಂದಾಗಿ ನಿರ್ಧರಿಸುವುದನ್ನು ಹೀಗೆ ಕರೆಯುವರು. ಆಪ್ಷನ್ ಎ ಸಂಘಟಿಸುವುದು, ಆಪ್ಷನ್ ಬಿ ನಿರ್ದೇಶನ, ಆಪ್ಷನ್ ಸಿ ಸಂಯೋಜನೆ, ಆಪ್ಷನ್ ಡಿ ಯೋಜನೆ. ಸರಿಯಾದ ಉತ್ತರ ಆಪ್ಷನ್ ಡಿ ಯೋಜನೆ. ನೆಕ್ಸ್ಟ್ ಪ್ರಶ್ನೆ, ಪುನರ್ ರಫ್ತು ವ್ಯಾಪಾರಕ್ಕೆ ಉತ್ತಮ ಉದಾಹರಣೆ. ಆಪ್ಷನ್ ಎ ಸಿಂಗಾಪುರ್, ಆಪ್ಷನ್ ಬಿ USA, ಆಪ್ಷನ್ ಸಿ UK, ಆಪ್ಷನ್ ಡಿ ಫ್ರಾನ್ಸ್. ಸರಿಯಾದ ಉತ್ತರ ಆಪ್ಷನ್ ಎ ಸಿಂಗಾಪುರ್. ನೆಕ್ಸ್ಟ್ ಪ್ರಶ್ನೆ, ಆಫ್ರಿಕಾ ಮತ್ತು ಯುರೋಪ್ಗಳನ್ನು ಪ್ರತ್ಯೇಕಿಸುವ ಜಲಸಂಧಿ ಎಂದರೆ. ಆಪ್ಷನ್ ಎ ಪರ್ಷಿಯನ್ ಜಲಸಂಧಿ, ಆಪ್ಷನ್ ಬಿ ಜಿಬ್ರಾಲ್ಟರ್ ಜಲಸಂಧಿ, ಆಪ್ಷನ್ ಸಿ ಬೇರಿಂಗ್ ಜಲಸಂಧಿ, ಆಪ್ಷನ್ ಡಿ ಹಡ್ಸನ್ ಜಲಸಂಧಿ. ಸರಿಯಾದ ಉತ್ತರ ಆಪ್ಷನ್ ಬಿ ಜಿಬ್ರಾಲ್ಟರ್ ಜಲಸಂಧಿ. ನೆಕ್ಸ್ಟ್ ಪ್ರಶ್ನೆ, ಉಷ್ಣ ಮತ್ತು ಶುಷ್ಕ ಬೇಸಿಗೆ ಮತ್ತು
ತೇವಯುತ ಚಳಿಗಾಲಗಳು ಈ ವಾಯುಗುಣದ ಲಕ್ಷಣಗಳು. ಆಪ್ಷನ್ ಎ ತೇವಯುತ ಸಮಭಾಜಕ ವೃತ್ತದ ವಾಯುಗುಣ. ಆಪ್ಷನ್ ಬಿ ಉಷ್ಣವಲಯದ ಮರುಭೂಮಿ ವಾಯುಗುಣ. ಆಪ್ಷನ್ ಸಿ ಮೆಡಿಟೇರಿಯನ್ ವಾಯುಗುಣ. ಆಪ್ಷನ್ ಡಿ ಸಮಶೀತೋಷ್ಣ ವಲಯದ ಹುಲ್ಲುಗಾವಲು ಪ್ರದೇಶ. ಸರಿಯಾದ ಉತ್ತರ ಆಪ್ಷನ್ ಸಿ ಮೆಡಿಟೇರಿಯನ್ ವಾಯುಗುಣ. ನೆಕ್ಸ್ಟ್ ಪ್ರಶ್ನೆ, ವಿಶ್ವದ ನೈಸರ್ಗಿಕ ಅದ್ಭುತವಾದ ಗ್ರ್ಯಾಂಡ್ ಮಹಾಕಂದರವನ್ನು ನಿರ್ಮಿಸಿರುವ ನದಿ ಎಂದರೆ? ಆಪ್ಷನ್ ಎ ಮಿಸಿಸಿಪ್ಪಿ. ಆಪ್ಷನ್ ಬಿ ಕೊಲರಾಡೋ. ಆಪ್ಷನ್ ಸಿ ಮಿಸ್ಸೂರಿ. ಆಪ್ಷನ್ ಡಿ ಸೇಂಟ್ ಲಾರೆನ್ಸ್. ಸರಿಯಾದ ಉತ್ತರ ಆಪ್ಷನ್ ಬಿ ಕೊಲರಾಡೋ ನದಿ. ನೆಕ್ಸ್ಟ್ ಪ್ರಶ್ನೆ, ದಕ್ಷಿಣ ಅಮೆರಿಕದ ಪಶ್ಚಿಮ ಅಂಚಿನುದ್ದಕ್ಕೂ ಹಬ್ಬಿರುವ ಪರ್ವತ ಶ್ರೇಣಿ ಎಂದರೆ? ಅಪಲೇಶಿಯನ್ ಪರ್ವತ, ಆ್ಯಂಡೀಸ್ ಪರ್ವತ, ಆಲ್ಪ್ಸ್ ಪರ್ವತ, ಯುರಾಲ್ಸ್ ಪರ್ವತ. ಸರಿಯಾದ ಉತ್ತರ ಆಪ್ಷನ್ ಬಿ ಆ್ಯಂಡೀಸ್ ಪರ್ವತ ಶ್ರೇಣಿ. ನೆಕ್ಸ್ಟ್ ಪ್ರಶ್ನೆ, ಭೂಮಿಯ ಒಟ್ಟು ಭೌಗೋಳಿಕ ಭೂಪ್ರದೇಶದಲ್ಲಿ ಭೂಭಾಗವು ಆವರಿಸಿರುವುದು? ಆಪ್ಷನ್ ಎ 361 ದಶಲಕ್ಷ ಚದರ ಕಿಲೋಮೀಟರ್. ಆಪ್ಷನ್ ಬಿ 157 ದಶಲಕ್ಷ ಚದರ ಕಿಲೋಮೀಟರ್. ಆಪ್ಷನ್ ಸಿ 149 ದಶಲಕ್ಷ ಚದರ ಕಿಲೋಮೀಟರ್. ಆಪ್ಷನ್ ಡಿ 147 ದಶಲಕ್ಷ ಚದರ ಕಿಲೋಮೀಟರ್. ಸರಿಯಾದ ಉತ್ತರ ಆಪ್ಷನ್ ಸಿ 149 ದಶಲಕ್ಷ ಚದರ ಕಿಲೋಮೀಟರ್. ನೆಕ್ಸ್ಟ್ ಪ್ರಶ್ನೆ, ಹಿಮನದಿಯ ಸಂಚಯನದ ಕಾರ್ಯದಿಂದ ನಿರ್ಮಾಣಗೊಳ್ಳುವ ಭೂಸ್ವರೂಪವೆಂದರೆ? ಆಪ್ಷನ್ ಎ ಪ್ರವಾಹ ಮೈದಾನ. ಆಪ್ಷನ್ ಬಿ ರೇವೆ ಮೈದಾನ. ಆಪ್ಷನ್ ಸಿ ಅವರೋಹಿ ಶಂಕು. ಆಪ್ಷನ್ ಡಿ ಲೋಯಸ್ ಮೈದಾನ. ಸರಿಯಾದ ಉತ್ತರ ಆಪ್ಷನ್ ಬಿ ರೇವೆ ಮೈದಾನ. ನೆಕ್ಸ್ಟ್ ಪ್ರಶ್ನೆ, ಆಗುಂಬೆ ಘಟ್ಟವು ಇವೆರಡರನ್ನು ಸಂಪರ್ಕಿಸುತ್ತದೆ? ಆಪ್ಷನ್ ಎ ಮಂಗಳೂರು ಮತ್ತು ಚಿಕ್ಕಮಗಳೂರು. ಆಪ್ಷನ್ ಬಿ ಶಿವಮೊಗ್ಗ ಮತ್ತು ಉಡುಪಿ. ಆಪ್ಷನ್ ಸಿ ಹಾಸನ್, ಸಕಲೇಶ್ಪುರ್ ಮತ್ತು ಮಂಗಳೂರು. ಆಪ್ಷನ್ ಡಿ ಶಿವಮೊಗ್ಗ ಮತ್ತು ಕುಂದಾಪುರ. ಸರಿಯಾದ ಉತ್ತರ ಆಪ್ಷನ್ ಬಿ ಶಿವಮೊಗ್ಗ ಟು ಉಡುಪಿ. ನೆಕ್ಸ್ಟ್ ಪ್ರಶ್ನೆ, ಕೃಷ್ಣಾ ನದಿಯ ಉಪನದಿಗಳ ಸರಿಯಾದ ಕ್ರಮಾನಿಕೆ? ಆಪ್ಷನ್ ಎ ಭೀಮಾ, ಘಟಪ್ರಭಾ, ಗಂಗಾವಳಿ, ಭಗವತಿ. ಆಪ್ಷನ್ ಬಿ ಭೀಮಾ, ಕೊಯ್ನಾ, ಮಲಪ್ರಭಾ, ಛಾಯಾ. ಆಪ್ಷನ್ ಸಿ ಕೊಯ್ನಾ, ತುಂಗಭದ್ರಾ, ವಾರಾಹಿ, ಶಿಂಷಾ. ಆಪ್ಷನ್ ಡಿ ಭೀಮಾ, ತುಂಗಭದ್ರಾ, ಕೊಯ್ನಾ, ಘಟಪ್ರಭಾ. ಸರಿಯಾದ ಉತ್ತರ ಆಪ್ಷನ್ ಡಿ ಭೀಮಾ, ತುಂಗಭದ್ರಾ, ಕೊಯ್ನಾ, ಘಟಪ್ರಭಾ. ನೆಕ್ಸ್ಟ್ ಪ್ರಶ್ನೆ, ಭಾರತದ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಸುವರ್ಣ ಚತುಷ್ಕೋನ ಹೆದ್ದಾರಿ ಯೋಜನೆ ಮತ್ತು ಕಾರಿಡಾರ್ ಯೋಜನೆಗಳ ಅಡಿಯಲ್ಲಿ ಸೇರಿರುವ ಹೆದ್ದಾರಿಗಳನ್ನು ಹೆಸರಿಸಿ? ಆಪ್ಷನ್ NH4 ಮತ್ತು NH48. ಆಪ್ಷನ್ ಬಿ NH4 ಮತ್ತು NH7. ಆಪ್ಷನ್ ಸಿ NH7 ಮತ್ತು NH13. ಆಪ್ಷನ್ ಡಿ NH4 ಮತ್ತು NH17. ಸರಿಯಾದ ಉತ್ತರ ಆಪ್ಷನ್ ಬಿ NH4 ಮತ್ತು NH7. ನೆಕ್ಸ್ಟ್ ಪ್ರಶ್ನೆ, ಭಾರತದ ಮುಖ್ಯ ನಾಡಿನ ಕರಾವಳಿ ತೀರದ ಒಟ್ಟು ಉದ್ದವೆಂದರೆ? ಆಪ್ಷನ್ ಎ 6100 ಕಿಲೋಮೀಟರ್. ಆಪ್ಷನ್ ಬಿ 7516 ಕಿಲೋಮೀಟರ್. ಆಪ್ಷನ್ ಸಿ 15200 ಕಿಲೋಮೀಟರ್. ಆಪ್ಷನ್ ಸಿ 15200 ಕಿಲೋಮೀಟರ್. ಆಪ್ಷನ್ ಡಿ 3214 ಕಿಲೋಮೀಟರ್. ಸರಿಯಾದ ಉತ್ತರ ಆಪ್ಷನ್ ಎ 6100 ಕಿಲೋಮೀಟರ್. ಕೇಂದ್ರಾಡಳಿತ ಪ್ರದೇಶಗಳನ್ನ ಒಳಗೊಂಡ್ರೆ 7516 ಕಿಲೋಮೀಟರ್ ಆಗುತ್ತೆ. ಕೇಂದ್ರಾಡಳಿತ ಪ್ರದೇಶಗಳನ್ನು ಬಿಟ್ಟರೆ 6100 ಕಿಲೋಮೀಟ್ರ್. ನೆಕ್ಸ್ಟ್ ಪ್ರಶ್ನೆ, ಅಪಾರ ಪ್ರಮಾಣದ ಬಂಡವಾಳ ಮತ್ತು ಕಾರ್ಮಿಕರ ಶ್ರಮವನ್ನು ಪ್ರತಿ ಘಟಕ ಭೂಭಾಗದ ಮೇಲೆ ಅನ್ವಯಿಸಲ್ಪಡುವಿಕೆ
ಈ ವಿಧಾನದ ಕೃಷಿ ಪ್ರಕಾರವೇ? ಆಪ್ಷನ್ ಎ ವಾಣಿಜ್ಯ ಬೇಸಾಯ, ಆಪ್ಷನ್ ಬಿ ಸಾಂದ್ರ ಬೇಸಾಯ, ಆಪ್ಷನ್ ಸಿ ಮಿಶ್ರ ಬೇಸಾಯ, ಆಪ್ಷನ್ ಡಿ ನೀರಾವರಿ ಬೇಸಾಯ. ಸರಿಯಾದ ಉತ್ತರ ಆಪ್ಷನ್ ಬಿ ಸಾಂದ್ರ ಬೇಸಾಯ. ನೆಕ್ಸ್ಟ್ ಪ್ರಶ್ನೆ, ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನೆಲೆಗೊಂಡಿರುವುದು ಇಲ್ಲಿ? ಆಪ್ಷನ್ ಎ ಹೈದರಾಬಾದ್, ಆಪ್ಷನ್ ಬಿ ಅಮೃತ್ಸರ್, ಆಪ್ಷನ್ ಡಿ ದೆಹಲಿ, ಆಪ್ಷನ್ ಸಿ ದೆಹಲಿ, ಆಪ್ಷನ್ ಡಿ ಭುವನೇಶ್ವರ. ಸರಿಯಾದ ಉತ್ತರ ಆಪ್ಷನ್ ಎ ಹೈದರಾಬಾದ್ನಲ್ಲಿ. ನೆಕ್ಸ್ಟ್ ಪ್ರಶ್ನೆ, 5 ಈ ಮಾದರಿಯ ಗರಿಯಾದ ಕ್ರಮ ಘಟಕಗಳು. ಆಪ್ಷನ್ ಎ ಎಂಗೇಜ್, ಎಕ್ಸ್ಪ್ಲೇನ್, ಎಕ್ಸಾಂಪಲ್ಸ್, ಎನಾಕ್ಟ್, ಇವ್ಯಾಲ್ಯೂಯೇಷನ್. ಆಪ್ಷನ್ ಬಿ ಎಂಗೇಜ್, ಎಕ್ಸ್ಪ್ಲೇನ್, ಎಕ್ಸಾಂಪಲ್ಸ್, ಎಲಾಬ್ರೇಟ್, ಇವ್ಯಾಲ್ಯೂಯೇಷನ್. ಆಪ್ಷನ್ ಸಿ ಎಂಗೇಜ್, ಎಲಾಬ್ರೇಟ್, ಎಕ್ಸ್ಪ್ಲೋರ್, ಇನ್ಯಾಕ್ಟ್, ಇವ್ಯಾಲ್ಯೂಯೇಷನ್. ಆಪ್ಷನ್ ಡಿ ಎಂಗೇಜ್, ಎಕ್ಸ್ಪ್ಲೋರ್, ಎಕ್ಸ್ಪ್ಲೇನ್, ಎಲಾಬ್ರೇಟ್, ಇವ್ಯಾಲ್ಯೂಯೇಷನ್. ಸರಿಯಾದ ಉತ್ತರ ಆಪ್ಷನ್ ಡಿ ಎಂಗೇಜ್, ಎಕ್ಸ್ಪ್ಲೋರ್, ಎಕ್ಸ್ಪ್ಲೇನ್, ಎಲಾಬ್ರೇಟ್, ಇವ್ಯಾಲ್ಯೂಯೇಷನ್. ನೆಕ್ಸ್ಟ್ ಪ್ರಶ್ನೆ, ಹಕ್ಕುಗಳು ಮತ್ತು ಕರ್ತವ್ಯ ಪ್ರಜ್ಞೆಯು ಇದರ ಭಾಗವಾಗಿದೆ. ಆಪ್ಷನ್ ಎ ಪೌರ ಪ್ರಜ್ಞೆ, ಆಪ್ಷನ್ ಬಿ ಸ್ಥಳ ಪ್ರಜ್ಞೆ, ಆಪ್ಷನ್ ಬಿ ಸ್ಥಳ ಪ್ರಜ್ಞೆ, ಆಪ್ಷನ್ ಸಿ ಸಮಯ ಪ್ರಜ್ಞೆ, ಆಪ್ಷನ್ ಡಿ ವ್ಯವಹಾರ ಪ್ರಜ್ಞೆ. ಸರಿಯಾದ ಉತ್ತರ ಆಪ್ಷನ್ ಎ ಪೌರ ಪ್ರಜ್ಞೆ. ನೆಕ್ಸ್ಟ್ ಪ್ರಶ್ನೆ, ಐತಿಹಾಸಿಕ ಚಳುವಳಿಗಳ ಬೆಳವಣಿಗೆ, ರಾಜವಂಶಗಳ ಮತ್ತು ಸಂಸ್ಥೆಗಳ ಏಳಿಗೆ ಮತ್ತು ಪತನವನ್ನು ತೋರಿಸಿ ವಿವರಿಸಲು ಬಳಸುವ ಸೂಕ್ತ ಸಾಧನ. ಆಪ್ಷನ್ ಎ ಕಾಲರೇಖೆ, ಆಪ್ಷನ್ ಬಿ ಕಾಲಸುರುಳಿ, ಆಪ್ಷನ್ ಸಿ ಕಾಲನಕ್ಷೆ, ಆಪ್ಷನ್ ಡಿ ತುಲನಾತ್ಮಕ ಕಾಲರೇಖೆ. ಸರಿಯಾದ ಉತ್ತರ ಆಪ್ಷನ್ ಸಿ ಕಾಲನಕ್ಷೆ. ನೆಕ್ಸ್ಟ್ ಪ್ರಶ್ನೆ, ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನ ಪ್ರಕ್ರಿಯೆಯನ್ನು ಜಾರಿಗೊಳಿಸಿದ ಕಾಯ್ದೆ. ಆಪ್ಷನ್ ಎ ಭಾರತದ ಶಿಕ್ಷಣ ಹಕ್ಕು ಕಾಯ್ದೆ 2005, ಆಪ್ಷನ್ ಬಿ ಭಾರತದ ಶಿಕ್ಷಣ ಹಕ್ಕು ಕಾಯ್ದೆ 2009, ಆಪ್ಷನ್ ಸಿ ಭಾರತದ ಶಿಕ್ಷಣ ಹಕ್ಕು ಕಾಯ್ದೆ 2006, ಆಪ್ಷನ್ ಡಿ ಭಾರತದ ಶಿಕ್ಷಣದ ಹಕ್ಕು ಕಾಯ್ದೆ 2004. ಸರಿಯಾದ ಉತ್ತರ ಆಪ್ಷನ್ ಬಿ ಭಾರತದ ಶಿಕ್ಷಣ ಹಕ್ಕು ಕಾಯ್ದೆ 2009. ನೆಕ್ಸ್ಟ್ ಪ್ರಶ್ನೆ, ಕೋಲ್ಬರ್ ಅವರ ಅನುಭವಾತ್ಮಕ ಕಲಿಕೆಯ ವೃತ್ತವು 4 ಅಂಶಗಳನ್ನು ಒಳಗೊಂಡಿದೆ. ಅವುಗಳೆಂದರೆ ವಾಸ್ತವ ಅನುಭವಗಳನ್ನು ವೀಕ್ಷಣೆ ಮತ್ತು ಪ್ರತಿಫಲನ, ಅಮೂರ್ತ ಕಲ್ಪನೆಗಳ ರಚನೆ, ಹೊಸ ಸಂದರ್ಭದಲ್ಲಿ ಪರೀಕ್ಷಿಸುವುದು. ಆಪ್ಷನ್ ಬಿ ವಾಸ್ತವ ಅನುಭವಗಳು, ವೀಕ್ಷಣೆ ಮತ್ತು ಪ್ರತಿಫಲನ, ಮೂರ್ತ ಕಲ್ಪನೆಗಳ ರಚನೆ, ಹೊಸ ಸಂದರ್ಭದಲ್ಲಿ ಪರೀಕ್ಷಿಸುವುದು. ಆಪ್ಷನ್ ಸಿ ವಾಸ್ತವ ಅನುಭವಗಳು, ವೀಕ್ಷಣೆ ಮತ್ತು ಕ್ರಿಯೆ, ಅಮೂರ್ತ ಕಲ್ಪನೆಗಳ ರಚನೆ, ಹೊಸ ಸಂದರ್ಭದಲ್ಲಿ ಪರೀಕ್ಷಿಸುವುದು. ಆಪ್ಷನ್ ಡಿ ಅಮೂರ್ತ ಅನುಭವಗಳು, ವೀಕ್ಷಣೆ ಮತ್ತು ಕ್ರಿಯೆ, ಮೂರ್ತ ಕಲ್ಪನೆಗಳ ರಚನೆ, ಹೊಸ ಸಂದರ್ಭದಲ್ಲಿ ಪರೀಕ್ಷಿಸುವುದು. ಸರಿಯಾದ ಉತ್ತರ ಆಪ್ಷನ್ ಎ ವಾಸ್ತವ ಅನುಭವಗಳು, ವೀಕ್ಷಣೆ ಮತ್ತು ಪ್ರತಿಫಲನ, ಅಮೂರ್ತ ಕಲ್ಪನೆಗಳ ರಚನೆ, ಹೊಸ ಸಂದರ್ಭದಲ್ಲಿ ಪರೀಕ್ಷಿಸುವುದು. ನೆಕ್ಸ್ಟ್ ಪ್ರಶ್ನೆ, ಪಾಠ ಯೋಜನೆಯು ಬೋಧನೆಯ ಕ್ರಿಯಾತ್ಮಕ ಪೂರ್ವ ತಯಾರಿಯಾಗಿದೆ ಎಂದು ವ್ಯಾಖ್ಯಾನಿಸಿದವರು. ಆಪ್ಷನ್ ಎ ರೆಸ್ಟರ್ ಬಿ ಸ್ಯಾಂಡ್ಸ್, ಆಪ್ಷನ್ ಬಿ ಬಾಸಿಂಗ್ ಎನ್ ಎಲ್, ಆಪ್ಷನ್ ಸಿ ವಿ ಗುಡ್, ಆಪ್ಷನ್ ಡಿ ಬಿ ಸಿ ಸ್ಟೆರ್ಲಿಂಗ್. ಸರಿಯಾದ ಉತ್ತರ ಆಪ್ಷನ್ ಎ ಲೆಸ್ಟರ್ ಬಿ ಸ್ಟ್ಯಾಂಡ್ಸ್. ನೆಕ್ಸ್ಟ್ ಪ್ರಶ್ನೆ, ಕೆಳಗಿನವುಗಳಲ್ಲಿ ವಿದ್ಯಾರ್ಥಿ ಕೇಂದ್ರಿತ ಸೂಚನಾ ವಿಧಾನವಲ್ಲದು. ಆಪ್ಷನ್ ಎ ಪ್ರಾತ್ಯಕ್ಷಿಕೆ, ಆಪ್ಷನ್ ಬಿ ಕ್ರಮಾನುಗತ ಬೋಧನೆ, ಆಪ್ಷನ್ ಸಿ 5U ಮಾದರಿ, ಆಪ್ಷನ್ ಡಿ ಗಣಕಯಂತ್ರ ಆಧಾರಿತ ಬೋಧನೆ. ಸರಿಯಾದ ಉತ್ತರ ಆಪ್ಷನ್ ಎ ಪ್ರಾತ್ಯಕ್ಷಿಕೆ. ನೆಕ್ಸ್ಟ್ ಪ್ರಶ್ನೆ, ಪಠ್ಯ ಪುಸ್ತಕವು ಬೋಧನೆಗೆ ಅರ್ಧ ಸಾಮಗ್ರಿ ಇದ್ದಂತೆ ಎಂದು ಹೇಳಿದವರು. ಆಪ್ಷನ್ ಎ ಸಿ ವಿ ಗುಡ್, ಆಪ್ಷನ್
ಬಿ ರೇಟಿಂಗ್, ಆಪ್ಷನ್ ಸಿ ಬಾಸಿಂಗ್ ಎನ್ ಎಲ್, ಆಪ್ಷನ್ ಡಿ ಹಂಟರ್. ಸರಿಯಾದ ಉತ್ತರ ಆಪ್ಷನ್ ಬಿ ರೇಟಿಂಗ್. ನೆಕ್ಸ್ಟ್ ಪ್ರಶ್ನೆ, ಕೃಷ್ಣದೇವರಾಯನ ಸಾಮ್ರಾಜ್ಯ ವಿಸ್ತರಣೆಯನ್ನು ವಿವರಿಸಿ. ಕೃಷ್ಣದೇವರಾಯನ ಸಾಮ್ರಾಜ್ಯ ವಿಸ್ತರಣೆಯನ್ನು ವಿವರಿಸಿ. ಈ ಪ್ರಶ್ನೆಯಲ್ಲಿರುವ ನಿರ್ದಿಷ್ಟತೆಯು ಈ ಕೆಳಗಿನ ಈ ಬೋಧನಾ ಉದ್ದೇಶಕ್ಕೆ ಸಂಬಂಧಿಸಿದೆ. ಆಪ್ಷನ್ ಎ ಜ್ಞಾನ, ತಿಳುವಳಿಕೆ, ಆಪ್ಷನ್ ಸಿ ಅನ್ವಯ, ಆಪ್ಷನ್ ಡಿ ಕೌಶಲ್ಯ. ಸರಿಯಾದ ಉತ್ತರ ಆಪ್ಷನ್ ಬಿ ತಿಳುವಳಿಕೆ. ನೆಕ್ಸ್ಟ್ ಪ್ರಶ್ನೆ, ಆಳ ಶೋಧನಾ ಪ್ರಶ್ನಾ ಕೌಶಲ್ಯವು ಈ ಕೆಳಗಿನ ಒಂದು ಘಟಕಾಂಶವನ್ನು ಹೊಂದಿರುವುದಿಲ್ಲ. ಆಪ್ಷನ್ ಎ ಪ್ರೇರಣಾ ತಂತ್ರ, ಆಪ್ಷನ್ ಬಿ ವಿಮರ್ಶಾತ್ಮಕ ಆಲೋಚನಾ ಶಕ್ತಿ ಹೆಚ್ಚಿಸುವ ತಂತ್ರ, ಆಪ್ಷನ್ ಸಿ ಪುನರ್ ಕೇಂದ್ರೀಕರಿಸುವಿಕೆ ತಂತ್ರ, ಆಪ್ಷನ್ ಡಿ ಅರ್ಥಪೂರ್ಣ ಪ್ರಶ್ನೆಗಳ ತಂತ್ರ. ಸರಿಯಾದ ಉತ್ತರ ಆಪ್ಷನ್ ಡಿ ಅರ್ಥಪೂರ್ಣ ಪ್ರಶ್ನೆಗಳ ತಂತ್ರ. ನೆಕ್ಸ್ಟ್ ಪ್ರಶ್ನೆ, ಶಾಲೆಯ ಬಳಿಗೆ ಸಮುದಾಯವನ್ನು ತರುವುದು. ಈ ವಿಧದ ಸಮುದಾಯ ಸಂಪನ್ಮೂಲ ಬಳಕೆ ಸೂಕ್ತ ಉದಾಹರಣೆ ಎಂದರೆ? ಒಂದನೇದು ಆಪ್ಷನ್ ಎ ಕ್ಷೇತ್ರ ಅಧ್ಯಯನ, ಆಪ್ಷನ್ ಬಿ ಸಮುದಾಯ ಸಮೀಕ್ಷೆ, ಆಪ್ಷನ್ ಬಿ ಸಮುದಾಯ ಸಮೀಕ್ಷೆ, ಆಪ್ಷನ್ ಸಿ ಸಮುದಾಯ ಸೇವಾ ಶಿಬಿರಗಳು, ಆಪ್ಷನ್ ಡಿ ಶ್ರೇಷ್ಠ ವ್ಯಕ್ತಿಗಳನ್ನು ಶಾಲೆಗೆ ಆಹ್ವಾನಿಸುವುದು. ಸರಿಯಾದ ಉತ್ತರ ಆಪ್ಷನ್ ಡಿ ಶ್ರೇಷ್ಠ ವ್ಯಕ್ತಿಗಳನ್ನು ಶಾಲೆಗೆ ಆಹ್ವಾನಿಸುವುದು. ನೆಕ್ಸ್ಟ್ ಪ್ರಶ್ನೆ, ಶಾಲೆಗಳಲ್ಲಿ ಸಹಪಠ್ಯ ಚಟುವಟಿಕೆಗಳ ಒಂದು ಬಹು ಮುಖ್ಯ ಉದ್ದೇಶವೆಂದರೆ? ಆಪ್ಷನ್ ಎ ಸಮಯ ನಿರ್ವಹಣೆಯ ಪಾಲನೆ, ಆಪ್ಷನ್ ಬಿ ಮನರಂಜನೆ, ಆಪ್ಷನ್ ಸಿ ಮೌಲ್ಯಮಾಪನ, ಆಪ್ಷನ್ ಡಿ ವೀಕ್ಷಣೆ. ಸರಿಯಾದ ಉತ್ತರ ಆಪ್ಷನ್ ಬಿ ಮನರಂಜನೆ. ನೆಕ್ಸ್ಟ್ ಪ್ರಶ್ನೆ, ಕ್ರಿಯಾ ಸಂಶೋಧನೆ ಎಂಬ ಪದವನ್ನು ಮೊಟ್ಟ ಮೊದಲ ಬಾರಿಗೆ ಬಳಸಿದವರು? ಆಪ್ಷನ್ ಎ ಜೆ.ಡಬ್ಲ್ಯೂ. ಬೆಸ್ಟ್, ಆಪ್ಷನ್ ಬಿ ಕರ್ಟ್ ಲೆವಿನ್, ಆಪ್ಷನ್ ಸಿ ಸ್ಟೆಫಿನ್ ಕೋರಿ, ಆಪ್ಷನ್ ಡಿ ಮೌಲಿ. ಸರಿಯಾದ ಉತ್ತರ ಆಪ್ಷನ್ ಬಿ ಕರ್ಟ್ ಲೆವಿನ್. ನೆಕ್ಸ್ಟ್ ಪ್ರಶ್ನೆ, ವಿಶ್ಲೇಷಣಾತ್ಮಕ ಮತ್ತು ಪರಿಕಲ್ಪನಾ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸುವುದು ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು 2005ರ ಉದ್ದೇಶವಾಗಿದ್ದು ಇದು ಈ ಕೆಳಗಿನ ಹಂತಕ್ಕೆ ಸಂಬಂಧಿಸಿದೆ. ಆಪ್ಷನ್ ಎ ಪ್ರಾಥಮಿಕ ಹಂತ, ಆಪ್ಷನ್ ಬಿ ಉನ್ನತ ಪ್ರಾಥಮಿಕ ಹಂತ, ಆಪ್ಷನ್ ಸಿ ಮಾಧ್ಯಮಿಕ ಹಂತ, ಆಪ್ಷನ್ ಡಿ ಉನ್ನತ ಮಾಧ್ಯಮಿಕ ಹಂತ. ಸರಿಯಾದ ಉತ್ತರ ಆಪ್ಷನ್ ಸಿ ಮಾಧ್ಯಮಿಕ ಹಂತ. ನೆಕ್ಸ್ಟ್ ಪ್ರಶ್ನೆ, ತರಗತಿಯಲ್ಲಿ ಶಿಕ್ಷಕನ ಎರಡನೇ ನಾಲಿಗೆ ಎಂದರೆ? ಆಪ್ಷನ್ ಎ ಪಠ್ಯಪುಸ್ತಕ, ಆಪ್ಷನ್ ಬಿ ಕಪ್ಪು ಹಲಗೆ, ಆಪ್ಷನ್ ಸಿ ಭೂಪಟಗಳು, ಆಪ್ಷನ್ ಡಿ ಚಿತ್ರಪಟಗಳು. ಸರಿಯಾದ ಉತ್ತರ ಆಪ್ಷನ್ ಬಿ ಯಾವುದಂತಂದ್ರೆ ಕಪ್ಪು ಹಲಗೆ. ಇಷ್ಟು ಪ್ರಶ್ನೆಗಳು ಇಷ್ಟ ಆಗಿದ್ರೆ ನಿಮಗೆ ಅಂತಂದ್ರೆ 2021ರಲ್ಲಿ ನಡೆದಂಥ TET ಪ್ರಶ್ನೆ ಪತ್ರಿಕೆ ಸಮಾಜ ವಿಜ್ಞಾನದ 60 ಪ್ರಶ್ನೆಗಳನ್ನು ನಾವು ಈ ತರಗತಿಯಲ್ಲಿ ನೋಡಿದ್ದೀವಿ. ಈ ಪ್ರಶ್ನೆಗಳು ನಿಮ್ಗೆ ಇಷ್ಟ ಆಗಿದ್ರೆ ಶಿಲ್ಪಾ PH ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಹಾಗೆ ಎಲ್ರಿಗೂ ಶೇರ್ ಮಾಡಿರಿ ಅಂತ ಹೇಳ್ತಾ, ಹಾಗೆ ಮುಂದಿನ ಮತ್ತೆ ವಿಡಿಯೋಗಳಿಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇಲ್ಲಿವರೆಗೂ ಈ ವಿಡಿಯೋವನ್ನು ನೋಡಿದಂಥ ಪ್ರತಿಯೊಬ್ಬರಿಗೂ ಧನ್ಯವಾದಗಳು.